ಒಂದು ವರ್ಷದ ಅವಧಿಯಲ್ಲಿ ನಾವೆಲ್ಲ ನಿರ್ದೇಶಕರು ಕೂಡಿಕೊಂಡು ಭಕ್ತರ ಅನುಕೂಲಕ್ಕೆ ಬೇಕಾಗಿರುವ ಹಾಗೂ ಅನೇಕ ಜೀರ್ಣೋದ್ಧಾರಗಳ ಕೆಲಸಗಳನ್ನು ಕೆಳಗಿನಂತೆ ಮಾಡಿದ್ದೇವೆ. ಈ ಎಲ್ಲ ಅಭಿವೃದ್ಧಿಯ ಕೆಲಸಗಳನ್ನು ಸಕಲ ಸದ್ಭಕ್ತರಿಂದ ಬಂದಿರತಕ್ಕಂತಹ ಕಾಣಿಕೆ ಸ್ವರೂಪದಲ್ಲಿಯ ಆರ್ಥಿಕ ಸಹಾಯದಿಂದ ಮಾಡಿದ್ದೇವೆ ಎಂದು ನಾನು ಸಕಲ ಸದ್ಭಕ್ತರಿಗೆ ಹಾಗೂ ತಮ್ಮೆಲ್ಲ ಮಾಧ್ಯಮದವರ ಮುಂದೆ ತಿಳಿಸಲು ನನಗೆ ಹೆಮ್ಮೆ ಹಾಗೂ ಆನಂದವಾಗುತ್ತದೆ. ಇಷ್ಟೇ ಅಲ್ಲದೆ ನನಗೆ ಅಧ್ಯಕ್ಷನಾಗಿ ಮಾಡಿ ಎಲ್ಲ ಅಭಿವೃದ್ಧಿಯ ಕೆಲಸಗಳನ್ನ ಮಾಡಲು ನನಗೆ ಹುಮ್ಮಸ್ಸು ತುಂಬಿಸಿ ಎಲ್ಲ ರೀತಿಯಿಂದ ಸಹಕಾರ ಕೊಟ್ಟಿರುವ ನನ್ನೆಲ್ಲ ನಿರ್ದೇಶಕ ಮಂಡಳಿಗೂ ಕೂಡ ಅಭಿನಂದನೆಗಳನ್ನ ತಮ್ಮ ಮುಂದೆ ತಿಳಿಸಲು ಬಯಸುತ್ತೇನೆ. ಇನ್ನು ಮುಂದೆ ಮಾಡುವಂತಹ ಅನೇಕ ಕೆಲಸಗಳನ್ನ ಕೂಡ ನಾವು ಮಾಡುವುದಾಗಿ ನಿರ್ಣಯ ತೆಗೆದುಕೊಂಡಿದ್ದೇವೆ. ಅದರಲ್ಲಿ ಈ ದೇವಸ್ಥಾನದ ಆವರಣದಲ್ಲಿ 2 ದೀಪ ಸ್ತಂಭಗಳು ಅಂದಾಜು 31 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹಾಗೂ ಮಂದಿರದ ಆವರಣದ ಕಟ್ಟಡದ ಮೇಲೆ 4 ನಂದಿಗಳನ್ನು ಇಡುವ ಯೋಜನೆ ಮಾಡಿದ್ದೇವೆ. ಗೋಪುರ ಹಾಗೂ ಮಹಾದ್ವಾರಗಳಿಗೂ ಕೂಡ ಬಣ್ಣ ಕೊಟ್ಟು ಅಲಂಕರಿಸುವ ಕೆಲಸ ಅಂದಾಜು 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೆಲಸ ಪ್ರಾರಂಭಿಸಿದ್ದೇವೆ. ಇದಲ್ಲದೆ ಶ್ರೀ ದಾನಮ್ಮ ದೇವಿಯು ಗುಡ್ಡಾಪುರದಲ್ಲಿ ಬಂದು ಪ್ರಥಮವಾಗಿ ಅನುಷ್ಠಾನಗೈದಿರುವ ಕಾಂತರ ಕಂಠಿ ಸ್ಥಳದಲ್ಲೂ ಕೂಡ ಕಲ್ಲಿನಲ್ಲಿ ಗುಡಿಯ ಕಟ್ಟಡ, ಮಂಟಪ ಹಾಗೂ ಗಾರ್ಡನ್ ಇತ್ಯಾದಿ ಕೆಲಸಗಳನ್ನು ಕೂಡ ನಿರ್ಮಾಣ ಮಾಡುವುದಾಗಿ ನಿಶ್ಚಯಿಸಿದ್ದೇವೆ. ಇದಲ್ಲದೆ ಇನ್ನೂ ಹಲವಾರು ಭಕ್ತರಿಗೆ ಅವಶ್ಯವಾಗಿರುವ ಅಡುಗೆ ಕೋಣೆಗಳು, ಯಾತ್ರಿ ನಿವಾಸ, ವಾಣಿಜ್ಯ ಮಳಿಗೆಗಳು ಹಾಗೂ ಶೌಚಾಲಯ ಕಟ್ಟಡದ ಕೆಲಸಗಳನ್ನು ಮಾಡಲು ಈಗಾಗಲೇ ನಕಾಶೆ ಹಾಗೂ ವೆಚ್ಚಗಳ ಅಂದಾಜು ಮಾಡಿ ಮುಂದಿನ ಸಭೆಯಲ್ಲಿ ಕೆಲಸ ಪ್ರಾರಂಭ ಮಾಡುವ ನಿಟ್ಟಿನಲ್ಲಿ ನಿರ್ಣಯ ತೆಗೆದುಕೊಂಡಿದ್ದೇವೆ. ಹಾಗೂ ಈ ಸಂಸ್ಥೆಯ ನೆರವಿನಲ್ಲಿ ಈ ಗ್ರಾಮದ ಸುತ್ತಮುತ್ತಲಿರುವ ಅನೇಕ ಬಡ ಮಕ್ಕಳಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ 270 ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡುವ ವ್ಯವಸ್ಥೆ ಈಗಾಗಲೇ ಮಾಡಿದ್ದೇವೆ. ಆದರೆ ಅದಕ್ಕೆ ಬೇಕಾಗಿರುವ ಎಲ್ಲ ಅವಶ್ಯವಾಗಿರುವ ಸುಂದರವಾದ ಶಾಲೆ ಕಟ್ಟಡವನ್ನ ಕೂಡ ಅಂದಾಜು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡುವುದಾಗಿ ನಿಶ್ಚಯಿಸಿದ್ದೇವೆ. ಹೀಗೆ ಹಲವಾರು ಅಭಿವೃದ್ಧಿಯ ಕೆಲಸಗಳನ್ನು ನಾವು ಹಮ್ಮಿಕೊಂಡಿರುವ ಬಗ್ಗೆ ತಿಳಿಸಲು ನನಗೆ ತುಂಬಾ ಸಂತೋಷವಾಗುತ್ತದೆ ಎಂದು ವಿಜಯಗೌಡ ಪಾಟೀಲ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ದೇವಸ್ಥಾನ ಟ್ರಸ್ಟದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿಜಯಗೌಡ ಪಾಟೀಲ್ ಸಾಕಿ ವಿಜಾಪುರಿ ಅವರು ತಮ್ಮೆಲ್ಲರಿಗೆ ಪತ್ರಿಕಾಗೋಷ್ಠಿಯ ಸಲುವಾಗಿ ಕರೆದಿದ್ದಾರೆ. ತಾವೆಲ್ಲರೂ ಸರಿಯಾದ ವೇಳೆಗೆ ಬಹುಸಂಖ್ಯೆಯಿಂದ ಉಪಸ್ಥಿತರಾಗಿ ಇಲ್ಲಿ ನಮ್ಮೆಲ್ಲರಿಗೆ ನಮ್ಮ ಸಂಸ್ಥೆಗೆ ಸಹಕರಿಸಿದ್ದಕ್ಕೆ ನಾನು ಸಂಸ್ಥೆ ಪರವಾಗಿ ತಮ್ಮೆಲ್ಲರಿಗೆ ಹೃದಯಪೂರ್ವಕ ತುಂಬ ಧನ್ಯವಾದಗಳನ್ನು ಹಾಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ತಮ್ಮೆಲ್ಲರಿಗೆ ದಾನಮ್ಮ ದೇವಿಯ ಆಶೀರ್ವಾದ ಕೂಡ ಸದಾಕಾಲ ಇರಲೆಂದು ಪ್ರಾರ್ಥಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಮಾಧ್ಯಮದ ಎಲ್ಲ ಆತ್ಮೀಯ ಹಿರಿಯ ಸ್ನೇಹಿತರೆ, ಇವತ್ತು ದಾನಂತಾಯಿ ಕಳೆದ 1/7/2024ರಿಂದ ದಾನಂತಾಯಿ ಟ್ರಸ್ಟಿನ ನಾನು ಅಧ್ಯಕ್ಷ ಆದ ನಂತರ ನನಗೆ ಒಂದು ತಾಯಿ ಆಶೀರ್ವಾದದಿಂದ ನಮ್ಮ ಕಮಿಟಿಯ ಎಲ್ಲ ನಿರ್ದೇಶಕರು ಎಲ್ಲರೂ ಕೂಡಿ ಒಂದು ಅಧಿಕಾರವನ್ನು ತಾಯಿ ಸೇವೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತ ಮೊಟ್ಟ ಮೊದಲದಾಗಿ ತಾಯಿ ದಾನಂತಾಯಿ ಪಾದಗಳಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ನಾನು ಸಲ್ಲಿಸುತ್ತಾ, ಬಹುಶಃ ಭಾಳ ವರ್ಷಗಳಿಂದ ನಾನು 82ನೇ ಇಸ್ವಿಯಿಂದ ಸೈಕಲ್ ಮೋಟರ್ ಮೇಲೆ, ಬುಲೆಟ್ ಮೇಲೆ ನಾನು ದಾನಂತಾಯಿ ದರ್ಶನ ಪಡಲಿಕ್ಕೆ ನಾನು ಹೋಗ್ತೀನಿ. ಆ ಸಂದರ್ಭದಲ್ಲಿ ರೋಡಿನ ವ್ಯವಸ್ಥೆನೂ ಸರಿಯಾಗಿರಲಿಲ್ಲ. ಆದರೂ ಕೂಡ ದಾನಂತಾಯಿ ಆಶೀರ್ವಾದದಿಂದ ಸತತವಾಗಿ ಸೇವೆ ಮಾಡ್ಕೊತ ಬಂದ ಸಂದರ್ಭದಾಗ ಕೇವಲ ನನಗೆ 1 ವರ್ಷದಲ್ಲಿ ಒಂದು ಅಧಿಕಾರವನ್ನು ಸ್ವೀಕಾರ ಮಾಡಿದ ನಂತರ ಅಲ್ಲಿ ತಾಯಿ ಸೇವೆ ಮಾಡಲಿಕ್ಕೆ, ಜೀರ್ಣೋದ್ಧಾರ ಮಾಡಲಿಕ್ಕೆ ನಮಗೇನು ಅವಕಾಶ ಕೊಟ್ಟ ನಂತರ ನಮ್ಮೆಲ್ಲ ವಿಚಾರವನ್ನು ಮಾಡಿ ಕೇವಲ 11 ತಿಂಗಳಲ್ಲಿ ನಾನು ನನ್ನ ಕೈಲಾದಷ್ಟು ಮಟ್ಟಿಗೆ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಪಣ ತೊಟ್ಟು, ವಿಶೇಷವಾಗಿ ಅಲ್ಲಿ ಯಾವುದೇ ಒಂದು ತಾಯಿ ಜೀರ್ಣೋದ್ಧಾರ ಹಾಕ್ಬೇಕಪ್ಪ ಅಂತಂದ್ರೆ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ಅಲ್ಲಿ
ಆ ಕಲ್ಲಲ್ಲಿ ಕಡಿ ಮತ್ತು ಉಸುಕಿನಲ್ಲಿ ದೀಡ ನಮಸ್ಕಾರ ಹಾಕ್ತಕ್ಕಂಥದ್ದು ನಾವು ನೋಡ್ತಿದ್ದೆವು. ಅದನ್ನೆಲ್ಲ ತೀರ್ಮಾನ ಮಾಡಿಕೊಂಡು ನಮ್ಮ ಕಮಿಟಿಯವರಾಗಲಿ ಎಲ್ಲ ಮೀಟಿಂಗ್ನಲ್ಲಿ ಒಂದು ಚರ್ಚೆ ಮಾಡಿ ಒಬ್ಬಾಕಿ ನಮ್ಮ ತಾಯಿ ದೀಡ ನಮಸ್ಕಾರ ಹಾಕೋದನ್ನು ನಾವು ನೋಡಿದೆವು. ಆ ದೊಡ್ಡ ಮನೆ ಶ್ರೀಮಂತರ ಹೆಣ್ಮಗಳು ದೀಡ ನಮಸ್ಕಾರ ಹಾಕೋದು ಅವ್ರ ಕಣ್ಣಾರ ನಾವು ನೋಡಿ ಒಂದು ತೀರ್ಮಾನ ಮಾಡಿ ಮೊದಲೇದಾಗಿ ನಾವು ಆ ಗುಡ್ಡಾಪುರ ದಾನಂತಾಯಿ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಹಾರ್ಡ್ ಗರ್ಸನ್ನು ಇವತ್ತು ಅದನ್ನು ಎರಡು ಕಡೆ ಇವತ್ತು ಯಾವ ಕಲ್ಲಿನ ಗೋಡೆಯನ್ನು ಕಟ್ಟಡ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಪೂರ ಅಭಿವೃದ್ಧಿ ಮಾಡಬೇಕಂತಕ್ಕಂಥ ಒಂದು ಛಲ ತೊಟ್ಟು ನಾವು ಗುಡ್ಡಾಪುರದ ದಾನಂತಾಯಿ ಸುತ್ತಮುತ್ತಲ ಎಲ್ಲ ಕೂಡ ನಾವು ತೆಗೆಸಿ ಮೊದಲನ್ನ ಫೇವರ್ಸ್ ಹಾಕಿ ಕಲ್ಲಿನ ಕಟ್ಟಡವನ್ನು ನಿರ್ಮಾಣವನ್ನು ನಾವು ಮಾಡಿದೆವು. ಆ ಕಲ್ಲಿನ ಕಟ್ಟಡ ನಿರ್ಮಾಣ ಮಾಡಿದ ನಂತರ ಪ್ರತಿ ಸೋಮವಾರ ನಮ್ಮ ಅಮಾವಾಸ್ಯೆಗೆ ನಮ್ಮ ಪಲ್ಲಕ್ಕಿ ಉತ್ಸವವನ್ನು ಕೂಡ ಆಗ್ತದೆ. ಎಷ್ಟೋ ಜನ ಇವತ್ತು ಸಾಲಾಗಿ ಹೆಣ್ಣು ಗಂಡು ಕೂಡ ಆ ಪಲ್ಲಕ್ಕಿ ಉತ್ಸವದಲ್ಲಿ ಆ ಪಲ್ಲಕ್ಕಿ ತಾಯಿ ಆಶೀರ್ವಾದ ತೊಗೊಳಕ್ಕೆ ಬಹಳ ಜನ ಕೆಳಗಡೆ ಮಲ್ಕೊಂಡು ಅವ್ರನ್ನ ದಾಟಿ ಹೋಗ್ತಕ್ಕಂಥದ್ದು ಇವತ್ತು ಬಹಳ ಸಂತೋಷದಿಂದ ಇವತ್ತು ಭಕ್ತರು ನಮಗೆ ಇವತ್ತು ನಮ್ಮ ಕಮಿಟಿಯವರಿಗೆ ಇವತ್ತು ನೀವು ಒಳ್ಳೆ ಕೆಲಸ ಮಾಡಿರಿ ಅಂತಕ್ಕಂಥದ್ದು ಒಂದು ಸಂದೇಶವನ್ನು ನನಗೆ ಬರ್ತಂಥದ್ದು ನಾನು ಭಾಳ ಸಂತೋಷದಿಂದ ನಾನು ಹೇಳಿಕ್ಕೆ ಬಯಸ್ತೇನೆ. ಆ ಗುಡ್ಡಾಪುರದಲ್ಲಿ ಲೈಟಿನ ವ್ಯವಸ್ಥೆ ಕೂಡ ಇರಲಿಲ್ಲ, ಸರಿಯಾಗಿ ದಾರಿ ದೀಪಗಳು ಇರಲಿಲ್ಲ. ಅಲ್ಲಿ 30-35 ಲಕ್ಷಗಳ ಖರ್ಚು ಮಾಡಿ ನಾನು ಅಲ್ಲಿ ಹೈಮಾಸ್ಕ್ ಲೈಟ್ಗಳನ್ನು ಹಾಕ್ಸೋಕ್ಕೆ ವ್ಯವಸ್ಥೆ ನಾವು ಮಾಡಿದೆವು. 1 ವರ್ಷ ಅವಧಿಯಲ್ಲಿ ನಾವು ಅಲ್ಲಿ ಇವತ್ತು 2 ಉತ್ತರ ಮತ್ತು ದಕ್ಷಿಣ ಕಡೆ ಇರ್ತಕ್ಕಂಥದ್ದು ಗೋಪುರಗಳನ್ನು ಇವತ್ತು ನಿರ್ಮಾಣ ಮಾಡಿ ಹಳೆಯದು ಒಂದು 35-40 ವರ್ಷಗಳಿಂದ ಯಾವ ಆಗಲಿರುವ ಕೆಲಸಗಳನ್ನು ಕೇವಲ 11 ತಿಂಗಳಲ್ಲಿ ಇವತ್ತು ನಾನು ಮಾಡಿ ತೋರಿಸಿದ್ದೇನೆ ಅಂಥೇಳಿ ನನಗೆ ಭಾಳ ಹೆಮ್ಮೆಯಿಂದ ನಾನು ಹೇಳಿಕೆ ನಾನು ಬಯಸ್ತೇನೆ. ಆ ಮಹಾದ್ವಾರಗಳನ್ನು ಇವತ್ತು ಅದನ್ನು ಕೂಡ ಅಲ್ಲಿ ರಿಪೇರಿ ಮಾಡಿ ಅದನ್ನೆಲ್ಲ ಬಣ್ಣ ಹಚ್ಚತಕ್ಕಂಥ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ. ಈ 4 ಗೋಪುರಗಳನ್ನು 4 ಈ ಗುಡಿ ದಾನಂತಾಯಿ ಮತ್ತು ಸೋಮನಾಥನ ಮತ್ತು ಇಲ್ಲಿರ್ತಕ್ಕಂಥ ಯಾವ ಕಲರ್ ಕೂಡ ಆಗಿರಲಿಲ್ಲ, ಅದನ್ನು ಕೂಡ ಅಭಿವೃದ್ಧಿಯನ್ನು ಮಾಡಿ ಅದನ್ನು ಬಣ್ಣ ಪೇಂಟ್ ಹಚ್ಚಿ ಅದನ್ನು ಕೂಡ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಈ ಕಾತರ್ಕಟ್ಟಿ ಅಂತಕ್ಕಂಥದ್ದು ಇವತ್ತು ತಾಯಿ ದಾನಂತಾಯಿ ಅಲ್ಲಿ ತಪಸ್ಸೆ ಮಾಡ್ತಕ್ಕಂಥದ್ದು. ಅಲ್ಲಿ ಸ್ಥಳದಲ್ಲಿ ಈಗಾಗಲೇ 1,50,00,000 ರೂಪಾಯಿ ಗುಡಿ ನಿರ್ಮಾಣ ಮಾಡ್ಬೇಕಂತೇಳಿ ಈಗಾಗಲೇ ಅದನ್ನು ಟೆಂಡರ್ ಕೂಡ ಕರೆದು ಗುತ್ತಿಗೆಯನ್ನು ಕೊಟ್ಟಿದ್ದೀವಿ. ಅಲ್ಲಿ ಆ ಗುಡಿ ಹತ್ರ ಅಲ್ಲಿರ್ತಕ್ಕಂಥ ಎಲ್ಲ ಆಜು ಬಾಜು ನಮ್ಮದು 4 ಎಕರೆ ಜಾಗ, 4 ಎಕರೆದಲ್ಲಿ 1 ಎಕರೆ ಗುಡಿಗೆ ಇಟ್ಕೊಂಡು 3 ಎಕರೆ ಪೂರಾ ಗಾರ್ಡನ್ ಮಾಡಿ ಆ ಗಾರ್ಡನ್ದಲ್ಲಿ ಬರ್ತಕ್ಕಂಥ ಭಕ್ತರು ಬೆಳಗ್ಗೆ 4 ಗಂಟೆ 6 ಗಂಟೆ